ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮಕ್ಕಳಿಗೆ ಇನ್ಸ್ಟೆಂಟಾಗಿ ನಾವು ಹೇಗೆ ಸ್ಪೀಚನ್ನ ಕಲಿಸ್ಬೋದು. ಇವಾಗ ನಾಳೆ ಏನಾರೋ ಪ್ರೋಗ್ರಾಮ್ ಇರುತ್ತೆ, ಅದನ್ನು ನಾವು ಹೀಗೇ ತರೋ ಮಾಡಬೇಕು. ಚಿಕ್ಕದಾಗಿ 2 ಲೈನ್ಸ್ನ ಹೇಗೆ ತರೋ ಮಾಡ್ಬೋದು, ಅವ್ರಿಗೆ ಹೇಗೆ ಹೇಳ್ಕೊಡ್ಬೋದು ಅಂತ ನನ್ನ ಮಗಳ ಜೊತೆಗೆ ನಾನು ನಿಮಗೆ ಹೇಗೆ ಹೇಳ್ಕೊಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಅಮ್ಮು, ಇವಾಗ 2 ಲೈನ್ಸ್ ಸ್ಪೀಚ್ ಇದೆ, ನಾಳೆ ನಿನ್ಗೆ ಹೇಳ್ಕೊಡ್ಬೇಕು. ನೀನು ಹೇಳಬೇಕೀಗಿದ್ದನ್ನ ಅದನ್ನು ಹೇಗೆ ಹೇಳ್ತೀಯಾ ಅಂತ ಅನ್ನೋದನ್ನು ನಾನು ನಿನಗೆ ಹೇಳ್ಕೊಡ್ತೀನಿ. ಈಗ ಫಸ್ಟ್ ವರ್ಡ್ ಏನು ಗೊತ್ತಾ, ಫಸ್ಟ್ ಸೆಂಟೆನ್ಸು. ಈಗ ಇಲ್ಲೊಂದು 2 ಲೈನ್ಸ್ ಸ್ಪೀಚ್ ಇದೆ, ಅದನ್ನು ಇವಾಗ ನಾನು ನನ್ನ ಮಗಳಿಗೆ ಹೇಗೆ ಹೇಳ್ಕೊಡ್ತೀನಿ. ಫಸ್ಟ್ ನಮ್ಮ ಮಕ್ಕಳಿಗೆ ಏನಂತ ಹೇಳ್ಕೊಡ್ಬೇಕು ಅಂತಂದರೆ, ಅವ್ರ ಸೆಲ್ಫು ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದನ್ನು ನಾವು ಕಲಿಸ್ಬೇಕಾಗತ್ತೆ. ಅದು ಆಲ್ರೆಡಿ ಅವರು LKGಯಿಂದನೂ ಸಹ ಕಲ್ತಿದ್ದಾರೆ. ಇವಾಗ ಅದನ್ನು ಕ್ಲಾಸ್ ವೈಸ್ ಮಾತ್ರ ಚೇಂಜ್ ಮಾಡ್ಕೊಳ್ಳೋದಷ್ಟೇ. ನನ್ನ ಮಗಳ ಹೆಸರು ಮಧುರ. ಈಗ ಅವಳಿಗೆ ಆಲ್ರೆಡಿ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡೋದು ಗೊತ್ತಿದೆ. ಇವಾಗ ಹೇಳು ಮಧುರ. ಮೈ ನೇಮ್ ಇಸ್ ಮಧುರ KS. ಐ ಆಮ್ ಸ್ಟಡಿಂಗ್ ಇನ್ 2nd grade. ಓಕೆ, ಇವಾಗ ಅವಳಿಗೂ ಸೆಲ್ಫ್ ಇಂಟ್ರೊಡಕ್ಷನ್ ಕಾನ್ಫಿಡೆಂಟಾಗಿ ಹೇಳ್ತಾಳೆ. ಅದೇ ರೀತಿ ಈ 2 ಸೆಂಟೆನ್ಸ್ನ ಹೇಗೆ ನಾವು ಅವ್ರಿಗೆ ತರೋ ಮಾಡಬೇಕು. ಯಾಕಂದರೆ ಎಸ್ಪೆಷಲಿ 2nd ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ತುಂಬ ಬೇಗ ನೋಡ್ಕೊಂಡು ಹೇಳೋದಕ್ಕೂ ಅಷ್ಟು ಬರೋದಿಲ್ಲ. ಅದನ್ನು ನಾವು ಹೇಗೆ ಅವ್ರಿಗೆ ಸ್ಪೀಡಾಗಿ ಕಲಿಸ್ಬೋದು. ಫಸ್ಟ್ ಸ್ಟೆಪ್ಪು, ನಾವು ಸೆಂಟೆನ್ಸ್ ವೈಸು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಜಾಸ್ತಿ ಲೆಂತ್ ಇದ್ದರೆ ಇದನ್ನು ನಾವು 2 ಪಾರ್ಟಾಗಿ ಮಾಡ್ಕೋಬೋದು. ಇದು ಈಸಿಯಾಗಿರೋದ್ರಿಂದ 1 ಲೈನ್ ಅಂತ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇದು 2 ಪಾರ್ಟ್ ಥರ ಪಾರ್ಟಿಷನ್ ಮಾಡಿಕೊಂಡು ಹೇಳ್ಕೊಡ್ತೀನಿ. ಇದು ತುಂಬ ಕಷ್ಟ ಆಗಿರೋ ಸೆಂಟೆನ್ಸ್ ಅಲ್ಲ. ಫಸ್ಟು ನಾವು ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ನಾವು ಸ್ವಲ್ಪ ಈಸಿ ಇರೋ ಸೆಂಟೆನ್ಸ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅವ್ರ ಕ್ಲಾಸ್ ವೈಸು ನಾವು ದೊಡ್ಡ ಸೆಂಟೆನ್ಸ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ನಿಮಗೆ ಟೈಮ್ ಗ್ಯಾಪು, ದಿನಗಳ ಗ್ಯಾಪು ಎಷ್ಟು ಕೊಟ್ಟಿರ್ತಾರೆ, ಎಷ್ಟು ದಿವಸ ಕೊಟ್ಟಿರ್ತಾರೆ ಅನ್ನೋದ್ರ ಮುಖಾಂತರ ನೀವು ಸೆಂಟೆನ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು. ಇವಾಗ ನಮಗೆ ನಾಳೆನೇ ಇರೋದ್ರಿಂದ ಸ್ಪೀಚು ಬರೀ 2 ಲೈನ್ಸ್ 2 ಸೆಂಟೆನ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ತುಂಬ ಈಸಿ ಇರೋ ಸೆಂಟೆನ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಸೆಂಟೆನ್ಸ್ನ ಹೇಗೆ ಹೇಳ್ಕೊಡೋದು ಅಂತ ನಿಮಗೆ ಫೇಸ್ ತೋರಿಸಲ್ಲ, ಇನ್ನು ಸ್ವಲ್ಪ ದಿವಸ ಫೇಸ್ ತೋರಿಸಲ್ಲ, ನಾನು ಹೇಳ್ಕೊಡ್ತೀನಿ ವಿತ್ ಇದರಲ್ಲೇನೇ ನೀವು ಕೇಳಿಸ್ಕೋಬೋದು ನನ್ನ ಮಗಳಿಗೆ ಹೆಂಗೆ ಹೇಳ್ಕೊಡ್ತೀನಿ ಅಂತ. ಅವ್ರಿಗೆ ನೋಡಿಕೊಂಡು ಹೇಳೋಷ್ಟು ಇವಾಗ ವರ್ಡಿಂಗ್ಸ್ ಇರುತ್ತೆ, ಅದನ್ನ ಈಗಿನ ಸ್ವಲ್ಪ ಸೆಂಟೆನ್ಸು ವರ್ಡಿಂಗ್ಸ್ನ ಹೀಗೆ ಕಲಿತಾ ಇದ್ದಾರೆ. ಆದರೆ ಇದನ್ನೇ ನೋಡಿಕೊಂಡು ಹೇಳೋಷ್ಟು ಕೇಪಬಲ್ ಇರೋದಿಲ್ಲ. ಅಂದರೆ ಫಸ್ಟ್ ಸೆಂಟೆನ್ಸ್ ಬಂದು ತುಂಬ ಈಸಿ ಇದೆ. ಹ್ಯಾಪಿ ಮದರ್ಸ್ ಡೇ ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್ ಅಂತ ಇದೆ. ಅದನ್ನು ಇವಾಗ ಹೇಳ್ಕೊಡ್ತೀನಿ. ಈಗ ಅಮ್ಮು, ಈಗ ಹ್ಯಾಪಿ ಮದರ್ಸ್ ಡೇ ಹೇಳು. ಹ್ಯಾಪಿ ಮದರ್ಸ್ ಡೇ. ಇದು ಆ್ಯಸ್ ಯೂಶ್ವಲ್ ಎಲ್ಲನೂ ಗೊತ್ತಿರುತ್ತೆ, ಯಾಕಂದರೆ ಮಕ್ಕಳಿಗೆ ಹ್ಯಾಪಿ ಬರ್ಡೇ ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಅದಕ್ಕೆ ಮದರ್ ಅಂತ ಸೇರಿಸ್ಕೊಂಡ್ರೆ ಅದು ಗೊತ್ತಾಗುತ್ತೆ. ಹ್ಯಾಪಿ ಮದರ್ಸ್ ಡೇ ಟು ದ ಬೆಸ್ಟ್ ಮಾಮ್ ಹೇಳು. ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ಇನ್ ದ ವರ್ಲ್ಡ್. ಓಕೆ, ಈಗ ಇದನ್ನು ಸ್ವಲ್ಪ ಟ್ರೈ ಮಾಡು. ಹ್ಯಾಪಿ ಮದರ್ಸ್ ಡೇ ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್ ಹೇಳು. ಹ್ಯಾಪಿ ಮದರ್ಸ್ ಡೇ ಇನ್ ದ. ನೋಡಿ, ಇಲ್ಲೇ ಮಿಸ್ಟೇಕ್ ಆಗುತ್ತೆ. ನಾವು ಒಂದು ಸತಿ ಹಿಂಗೆ ಹೇಳ್ಕೊಟ್ಟಿದ ತಕ್ಷಣ ಯಾವ ಮಕ್ಕಳು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಏನು ಟ್ರಿಕ್ಕು ಅಂತ ಅಂದರೆ, ನೀವು ಒಂದೊಂದು ಸೆಂಟೆನ್ಸ್ನ ಹೇಳಬೇಕಾದ್ರೂ ಆ್ಯಕ್ಷನ್ ಮಾಡ್ತಾಯಿರಿ ಅವ್ರ ಹತ್ರ. ಯಾವ ಥರ ಅಂದರೆ, ಹ್ಯಾಪಿ ಮದರ್ಸ್ ಡೇ ಅಂತ ಅಂದಾಗ ನಮ್ಮನ್ನು ನಾವು ತೋರಿಸ್ಕೋಬೇಕು. ಮದರ್ನ ಇವಾಗ ತಾಯಿನ ನಿಮ್ಮ ಕಡೆ ತೋರಿಸ್ಕೊಳ್ಳಿ. ಮಾಮ್ ಕಡೆ ಫಸ್ಟು ಹ್ಯಾಪಿ ಮದರ್ಸ್ ಡೇ ಅಂತ ಮಾಮ್ ಅಂತ ಅವ್ರಿಗೆ ಆ್ಯಕ್ಷನ್ ಮಾಡಿ ತೋರಿಸಿ. ನೀನು ಹೇಳಮ್ಮ ಹ್ಯಾಪಿ. ನಾನು ತೋರಿಸಿದ ತಕ್ಷಣ ಆ ವರ್ಡಿಂಗ್ಸು ಗೊತ್ತಾಗ್ಬಿಡ್ಬೇಕು ಮಗುಗೆ. ಹೇಳು ಹ್ಯಾಪಿ ಮದರ್ಸ್ ಡೇ ಅಂತ ಇರುತ್ತೆ. ಬೆಸ್ಟ್ ಅಂದರೆ ಆವಾಗ ತಮ್ಮ ಇಂಪ್ರೆಷನ್ ತೋರಿಸ್ಬೇಕು. ಬೆಸ್ಟ್ ಅಂತ ತೋರಿಸ್ಬೇಕು. ಬೆಸ್ಟ್ ಮಾಮ್ ಮತ್ತು ನಮ್ಮನ್ನು ತೋರಿಸಿ ಓಲ್ ವರ್ಲ್ಡ್ ಅಂತ ಅಂದರೆ ಆ್ಯಕ್ಷನ್ ಮಾಡಿ ಓಲ್ ವರ್ಲ್ಡ್ ಅಂತ ತೋರಿಸಿ. ಆವಾಗ ಅವ್ರಿಗೆ ಸ್ವಲ್ಪ ಇದಾಗುತ್ತೆ. ಇವಾಗ ನನ್ನ ಮಗಳಿಗೆ ನಾನು ಅದೇ ಥರನೇ ಆ್ಯಕ್ಷನ್ ಮಾಡಿ ತೋರಿಸ್ತೀನಿ. ಅವ್ರು ಅದೇ ಥರನೇ ಹೇಳ್ತಾಳ ಇಲ್ವಾ ಅಂತ ಕೇಳಿಸ್ಕೊಳ್ಳಿ. ಹೇಳಮ್ಮ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳು. ಹ್ಯಾಪಿ ಮದರ್ಸ್ ಡೇ ಟು ದ ಬೆಸ್ಟ್ ಮಾಮ್ ಇನ್ ವರ್ಲ್ಡ್. ಇನ್ ದ ವರ್ಲ್ಡ್. ಓಕೆ, ಇದ್ರಲ್ಲಿ ನೋಡಿ, ಲಾಸ್ಟ್ ಟೈಮು ಅವ್ರಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ವಿತ್ ಆ್ಯಕ್ಷನ್ ನಾವು ಹೇಗೆ ಆ್ಯಕ್ಷನ್ ಮಾಡ್ತೀರೋ ಆವಾಗ ಒಂದೊಂದು ವರ್ಡಿಂಗ್ಸು ಸಹ ಅವ್ರಿಗೆ ನೆನಪು ಬರ್ತಾ ಇದೆ. ಈ ಥರ ವಿತ್ ಆ್ಯಕ್ಷನ್ನು ನಾವು ಮಕ್ಕಳಿಗೆ ಹೇಳಿಕೊಟ್ರೆ ಅವರು ಆನ್ ಸ್ಪಾಟಾಗಿ
ತಿಳ್ಕೊತಾರೆ, ಕಲ್ತ್ಕೊತಾರೆ. ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳ್ತೀನಿ ಅಂತ ಅಂದರೆ, ವರ್ಡಿಂಗ್ಸ್ನ ಡಿವೈಡ್ ಮಾಡ್ಕೊಳ್ಳಿ. ವರ್ಡಿಂಗ್ಸ್ನ ಡಿವೈಡ್ ಮಾಡಿಕೊಂಡು ಅಂದರೆ ಈ ಹ್ಯಾಪಿ ಮದರ್ಸ್ ಡೇನ ಒಂದು ಸರಿ ಕಲಿಸ್ಕೊಳ್ಳಿ. ಅಕಸ್ಮಾತ್ ಇಲ್ಲಿ ಇದು ಈಸಿ ಇರೋದಕ್ಕೆ ತೊಂದರೆ ಇಲ್ಲ. ಇದರಲ್ಲಿ ಬೇರೆ ಹಾರ್ಡ್ ಕಷ್ಟದಿರೋಂತಹ ಸೆಂಟೆನ್ಸ್ ಇದ್ದರೆ ಅದೊಂದು ಪಾರ್ಟು ಇದೊಂದು ಪಾರ್ಟ್ ಅಂತ ಡಿವೈಡ್ ಮಾಡಿಕೊಂಡು 5 ಟೈಮ್ಸು ಹೇಳಿಸಿ. ಅದು ಅವ್ರಿಗೆ ಕಂಟಿನ್ಯೂಟಿಯಾಗಿ ಅವ್ರಿಗೆ ಸ್ಪೀಚ್ ಬರುತ್ತೆ. ಇವಾಗ ಹ್ಯಾಪಿ ಮದರ್ಸ್ ಡೇ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಏನಿದೆ, ನೆಕ್ಸ್ಟು ಇಲ್ಲಿಂದ ಏನು, ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ಇದನ್ನು ಅವಳು ಸ್ವಲ್ಪ ಕಲಿಬೇಕು. ಅದನ್ನು ಹೇಗೆ ನಾನು ಕಲಿಸ್ತೀನಿ ಅಂತ ನೋಡಮ್ಮ. ಈಗ ವಿತ್ ಆ್ಯಕ್ಷನಲ್ಲೂ ಕಲ್ತ್ಕೊಳ್ಳೋಕಾಯಿತು. ಆ ಥರ ಆ್ಯಕ್ಷನ್ ರೀತಿಯಲ್ಲಿ ಒಂದು 5 ಟೈಮ್ಸ್ ಆ ಥರ ಹೇಳಿಸಿ, ವಿತ್ ಇನ್ನೊಂದು ಏನೋ ಈ ಥರ ಶಾರ್ಟ್ ಫಾರ್ಮ್ಸಲ್ಲಿ ಇದು ಶಾರ್ಟ್ ಕಟ್ ಇದನ್ನು 5 ಟೈಮ್ಸು ಪ್ರಾಕ್ಟೀಸ್ ಮಾಡಿಸಿ. ಯಾಕಂದರೆ ಈ ಸೆಂಟೆನ್ಸ್ ಆಗಿದ ತಕ್ಷಣ ಈ ವರ್ಡ್ಸ್ ಅವ್ರಿಗೆ ಬರಬೇಕು. ಆ ಥರ ಹೇಳ್ಕೊಡಿ. ಅಮ್ಮ ಇವಾಗ ಹ್ಯಾಪಿ ಮದರ್ಸ್ ಡೇ ಬರುತ್ತಲ್ವ, ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ಇದನ್ನು 5 ಟೈಮ್ಸ್ ಹೇಳು. ನಾನೊಂದು ಸತಿ ಹೇಳ್ಕೊಡ್ತೀನಿ. ಹೇಳು, ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ಹೇಳು, ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ಹೇಳು, ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ಲಾಸ್ಟ್ ಒನ್ ಹೇಳು. ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ಓಕೆ, ಈ 5 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೂ ವಿತ್ ಆ್ಯಕ್ಷನ್ ಸಹ ಪ್ರಾಕ್ಟೀಸ್ ಮಾಡಿಸ್ಬೋದು. ಸೊ ಇಲ್ಲಿ ಆ್ಯಕ್ಷನ್ ತರಹ ಪ್ರಾಕ್ಟೀಸ್ ಮಾಡಿಸಿದ್ರು ಇದು ಆಗ್ತಾ ಅವ್ರಿಗೆ ಫುಲ್ ಸೆಂಟೆನ್ಸ್ ಬರುತ್ತೆ. ಇವಾಗ ಹ್ಯಾಪಿ ಮದರ್ಸ್ ಡೇ ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ಈಗ ಟ್ರೈ ಮಾಡಿ ನೀನೇ. ಹ್ಯಾಪಿ ಮದರ್ಸ್ ಡೇ ಟು ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್. ವೆರಿ ಗುಡ್. ನೋಡಿ, ಫ್ಯಾಕ್ಟ್ಸ್ ಅವ್ರು ಬೇಗ ಎಲ್ಲ ಕಲ್ತ್ಕೊಂಡ್ರು. ಆಲ್ಮೋಸ್ಟ್ ಇದು ಸೆಂಟೆನ್ಸು ಕಲ್ತ್ಕೊಂಡಿದ್ದಾರೆ. ಆದರೆ ನೆಕ್ಸ್ಟ್ ಟೈಮ್ ಅದೇ ಥರನೇ ಹೇಳ್ತಾರೆ ಅಂತಲ್ಲ, ನೆಕ್ಸ್ಟ್ ಇದೇ ಥರನೇ ಒಂದು 5 ಟೈಮ್ಸ್ ಹೇಳಿಸಿದ್ರೆ ಅದು ತರೋ ಹಾಕ್ತಾರೆ. ನೆಕ್ಸ್ಟು, ಥ್ಯಾಂಕ್ ಯು ಫಾರ್ ಲವಿಂಗ್ ಮೀ, ಹೆಲ್ಪಿಂಗ್ ಮೀ ಆ್ಯಂಡ್ ಬೀಯಿಂಗ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಇದೆ. ಇದನ್ನು ಹೇಗೆ ಹೇಳ್ಕೊಡೋದು ಅಂತ ತೋರಿಸ್ತೀನಿ. ಹೇಳಮ್ಮ, ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಥರ ಶೇಕ್ ಹ್ಯಾಂಡ್ ಮಾಡೋ ಥರ ಆ ಥರ ಹೇಳ್ಕೊಡ್ಬೋದು. ಹೇಳಮ್ಮ, ಥ್ಯಾಂಕ್ ಯು ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ಲವ್ವಿಂಗ್ ಅಂದರೆ ಈ ಥರ ಸಿಂಬಲ್ ತೋರಿಸಿ, ಅದು ಏನು ಸೆಂಟೆನ್ಸ್ ಬರುತ್ತೋ ಅದರಲ್ಲಿ ರಿಲೇಟೆಡ್ ಆಗಿರುವಂತಹ ಆ್ಯಕ್ಷನ್ನ ಅವ್ರಿಗೆ ಮಾಡಿ ತೋರಿಸಿ. ಹೇಳಮ್ಮ, ಥ್ಯಾಂಕ್ ಯು ಫಾರ್ ಲವ್ವಿಂಗ್. ಈ ಆ್ಯಕ್ಷನ್ ನೋಡು, ನಾನು ನನ್ನ ಮಗಳಿಗೆ ಅಲ್ಲಿ ತೋರಿಸ್ತಾ ಇದ್ದೀನಿ, ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ಚೆನ್ನಾಗಿತ್ತು ಅಂತಂದರೆ ವಿತ್ ಫೇಸ್ ಟು ಫೇಸ್ ತೋರಿಸ್ಬೋದು. ನೋಡೋಣ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅನ್ನೋದು ಮುಂದೆ ಗೊತ್ತಾಗತ್ತೆ. ಇದು ನಿಮಗೆ ಉಪಯೋಗ ಆಗಿದ್ದರೆ ಮಾತ್ರ, ನಾನು ಮಾಡೋ ಕಂಟೆಂಟು ನಿಮಗೆ ಉಪಯೋಗ ಆಗಿದ್ದರೆ ಮಾತ್ರ, ನಿಮಗೆ ಕನ್ವೆ ಆಗಿದ್ದರೆ ಮಾತ್ರ. ಕೆಲವೊಂದು ವೀಡಿಯೋಸು ನಿಮಗೆ ತುಂಬ ಚೆನ್ನಾಗಿ ಕನ್ವೆ ಆಗಿದೆ, ತುಂಬ ಜನ ಮೆಸೇಜ್ ಮಾಡಿದರೆ ಅದರಲ್ಲಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ಸಣ್ಣದಾದ್ರೂ ಕೆಲವೊಬ್ರಿಗಾದರೂ ಹೆಲ್ಪ್ ಆಗ್ಬೋದು, ಕೆಲವೊಬ್ರಿಗೆ ಹೆಲ್ಪ್ ಆಗದೇ ಇರಬಹುದು. ತೊಂದರೆ ಇಲ್ಲ, ಹೆಲ್ಪ್ ಆಗೋರಿಗೆ ಆಗಲಿ ಅನ್ನೋ ವಿಚಾರಕ್ಕಷ್ಟೇ ನಾನು ಈ ವಿಡಿಯೋಸ್ನ ಮಾಡ್ತಿರೋದು. ನೀವು ಹೇಗೆ ನನ್ನ ವೀಡಿಯೋಸ್ ಅಕ್ಸೆಪ್ಟ್ ಮಾಡ್ಕೋತಿರೋ ಅದ್ರ ಮೇಲೆ ಮುಂದಿನ ವೀಡಿಯೋಸ್ಗಳು ಬರುತ್ತೆ. ಯಾವ ಬೇರೆ ಬೇರೆ ರೀತಿಯಲ್ಲೂ ಸಹ ಮಾಡ್ತೀನಿ. ಓಕೆ, ಈಗ ವಿಚಾರಕ್ಕೆ ಬರೋಣ. ಥ್ಯಾಂಕ್ ಯು ಫಾರ್ ಲವ್ವಿಂಗ್ ಮೀ ಇದನ್ನು ಕಲ್ತ್ಕೊಂಡ್ರೆ ಸಾಕು. ಜಸ್ಟ್ ಇಲ್ಲಿಂದ ಇಲ್ಲಿ ಗಂಟ ಕಲಿಬೇಕು. ತುಂಬ ಈಸಿ ವರ್ಡ್ಸ್ ಇದೆ. ಹೇಳಮ್ಮ, ಥ್ಯಾಂಕ್ ಯು ಫಾರ್ ಲವ್ವಿಂಗ್ ಮೀ 5 ಟೈಮ್ಸ್ ಹೇಳೋದನ್ನ. ಥ್ಯಾಂಕ್ ಯು ಫಾರ್ ಲವ್ವಿಂಗ್ ಮೀ. 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 ವೆರಿ ಗುಡ್. ಓಕೆ, ಥ್ಯಾಂಕ್ ಯು ಫಾರ್ ಲವ್ವಿಂಗ್ ಮೀ ಫಿನಿಶ್ಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ಹೆಲ್ಪಿಂಗ್ ಮೀ. ಓಕೆ, ಹೇಳು. ಹೆಲ್ಪಿಂಗ್ ಮೀ. ಆ್ಯಂಡ್ ಬೀಯಿಂಗ್ ಮೈ ಬೆಸ್ಟ್ ಫ್ರೆಂಡ್. ವೆರಿ ಈಸಿ ತಾನೆ, ತುಂಬ ಈಸಿ ತಾನೆ ಇದು. ಹೇಳಮ್ಮ, ಹೆಲ್ಪಿಂಗ್ ಮೀ ಬೆಸ್ಟ್ ಫ್ರೆಂಡ್. ಅಲ್ಲ, ಹೆಲ್ಪಿಂಗ್ ಮೀ ಆಮೇಲೆ ಹೆಲ್ಪಿಂಗ್ ಮೀ ಹೇಳು. ಹೆಲ್ಪಿಂಗ್ ಮೀ ಅದನ್ನು 5 ಟೈಮ್ಸ್ ಹೇಳ್ಬಿಡು. ಹೆಲ್ಪಿಂಗ್ ಮೀ, ಹೆಲ್ಪಿಂಗ್ ಮೀ, ಹೆಲ್ಪಿಂಗ್ ಮೀ, ಹೆಲ್ಪಿಂಗ್ ಮೀ, ಹೆಲ್ಪಿಂಗ್ ಮೀ. ವೆರಿ ಗುಡ್. ಓಕೆ, ಇವಾಗ ಥ್ಯಾಂಕ್ ಯು ಫಾರ್ ಲವ್ವಿಂಗ್ ಮೀ ಆ್ಯಂಡ್ ಹೆಲ್ಪಿಂಗ್ ಮೀ ಹೇಳು ನಾನು. ಥ್ಯಾಂಕ್ ಯು ಫಾರ್ ಲವ್ವಿಂಗ್ ಮೀ ಮೀ, ಹೆಲ್ಪ್
ಹೆಲ್ಪಿಂಗ್ ಮೀ me. ಹೇಳು ಒಂದು 5 ಟೈಮ್ಸ್ ಹೇಳು. ಥ್ಯಾಂಕ್ ಯು ಫಾರ್ ಲವಿಂಗ್ ಮೀ ಹೆಲ್ಪಿಂಗ್ ಮೀ ಅಂತ ಹೇಳು. Thank you for loving me. ಹಾಂ ಆ್ಯಕ್ಷನ್ ಮಾಡಿ. ಆ್ಯಕ್ಷನ್ ಯಾವುದು? ಹೆಲ್ಪಿಂಗ್ ಮೀ Helping me. ಹೇಳು. Thank you for loving ಲವಿಂಗ್ ಮೀ me. Thank ಹೆಲ್ಪಿಂಗ್ ಮೀ helping me. Thank you for loving me, helping me. Thank you for loving me, helping me. Thank you for loving me, helping me. ಹೇಳು ಇನ್ನೊಂದು ಸತಿ. Thank you for loving me, helping me. ವೆರಿ ಗುಡ್. ಈ ಸೆಂಟೆನ್ಸ್ ಗೊತ್ತಾಯಿತು. ನೆಕ್ಸ್ಟ್ ಆ್ಯಂಡ್ ಬೀಯಿಂಗ್ ಮೈ ಬೆಸ್ಟ್ ಫ್ರೆಂಡ್ ಹೇಳು. And being ಬೀಯಿಂಗ್ ಮೈ my best friend. ಓಕೆ. ಇದು 5 ಟೈಮ್ಸ್ ಹೇಳ್ತೀಯಾ? ಓಕೆ, ಇದನ್ನು ಆ್ಯಕ್ಷನಲ್ಲಿ ಮಾಡಿ ತೋರಿಸ್ತೀನಿ. ಕೆಲವೊಂದು ಸತಿ ಗೊತ್ತಾಗಿಲ್ಲ ಅಂದರೆ ಅವಳು ಸ್ಟಾಪ್ ಮಾಡಿದಾಗ ನಾನು ಆ್ಯಕ್ಷನ್ ಮಾಡಿ ತೋರಿಸಿದಾಗ ಅವಳು ಆದ ತಕ್ಷಣ ಅವಳು ಅದ್ರ ಗೊತ್ತಾಗ್ಬಿಡುತ್ತೆ. ಓ ಇದು ವರ್ಡ್ಸ್ ಅಂತ ಗೊತ್ತಾಗತ್ತೆ, ಕಲ್ತ್ಕೋತಾಳೆ. ಹೇಳಮ್ಮ. ಬೀಯಿಂಗ್ ಮೈ ಬೆಸ್ಟ್ ಫ್ರೆಂಡ್ ಹೇಳು. Being my best friend. 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 ವೆರಿ ಗುಡ್. ಓಕೆ, ಈಗ ಆ ಸೆಂಟೆನ್ಸ್ ಪೂರ ಹೇಳಕ್ಕೆ ಟ್ರೈ ಮಾಡು. ನಿನ್ಗೆ ಎಲ್ಲಿ ಸ್ಟಾಪ್ ಗೊತ್ತಾಗುತ್ತಾ ಅಲ್ಲಿ ವಿತ್ ಆ್ಯಕ್ಷನ್ ನಾನು ಹೇಗೆ ಮಾಡಿರ್ತೀನೋ ಆವಾಗ ಆನ್ ಸ್ಪಾಟಲ್ಲಿ ನಿನ್ಗೆ ಗೊತ್ತಾಗುತ್ತೆ. ಹೇಳು. ಥ್ಯಾಂಕ್ ಯು ಫಾರ್ ಲವಿಂಗ್ ಮೀ ಹೆಲ್ಪಿಂಗ್ ಮೀ ಆ್ಯಂಡ್ ಬೀಯಿಂಗ್ ಮೈ ಬೆಸ್ಟ್ ಫ್ರೆಂಡ್ ಹೇಳು. Thank you for loving me, helping me, ಆ್ಯಂಡ್ and being my best friend. ಓಕೆ, ಈ ಸೆಂಟೆನ್ಸ್ ಗೊತ್ತಾಯಿತು, ಈ ಸೆಂಟೆನ್ಸ್ ಗೊತ್ತಾಯಿತು. ಇವೆರಡು ಬೋತ್ ಸೆಂಟೆನ್ಸ್ನ ಈಗ ಒಟ್ಟಿಗೆ ಹೇಳೋಕ್ಕೆ ಹೇಳ್ತೀನಿ ನೋಡಿ. ಫುಲ್ ಫಸ್ಟಿಂದ ಹೇಳಬೇಕೀಗ. ಹೇಳಮ್ಮ. Happy Mother's Day to the best mom in the world. Thank you for loving me, helping me, and being my best friend. Thank you. ವೆರಿ ಗುಡ್. ಇವಾಗ ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಕಲ್ತಿದ್ದಾಳೆ. ಇದನ್ನೇ ಒಂದು 10 to 15 ಟೈಮ್ಸು ನಾವು ಹೇಳ್ಕೊಟ್ರೆ ಮಕ್ಕಳು ಬೇಗ ಇದನ್ನೆಲ್ಲ ಕಲ್ತ್ಕೋತಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದೇ ಥರನೇ ಒಳ್ಳೊಳ್ಳೆ ಕಂಟೆಂಟ್ಸು ನಿಮಗೆ ಸಿಗಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಹೇಗೆ ವ್ಯೂಸ್ ಸಿಗುತ್ತೋ ಅದ್ರ ಮೇಲೆ ಮುಂದಿನ ದಿನಗಳ ವೀಡಿಯೋಸು ಅಪ್ಲೋಡ್ ಆಗುತ್ತೆ. ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಧನ್ಯವಾದಗಳು ನನ್ನ ವೀಡಿಯೋಸ್ನ ಇಲ್ಲಿ ಗಂಟ ವಿಡಿಯೋನ ನೋಡಿದ್ದಕ್ಕೆ. ಥ್ಯಾಂಕ್ ಯು.